Hi dear friends, welcome to NMMS 2026-27. ಈ ವರ್ಷ 8th ಸ್ಟ್ಯಾಂಡರ್ಡಲ್ಲಿದ್ದು ಇಂಗ್ಲೀಷ್ ಮೀಡಿಯಮಲ್ಲಿ NMMS ಎಕ್ಸಾಮ್ನ ಫೇಸ್ ಮಾಡೋಕ್ಕೆ ಹೋಗ್ತಾ ಇರೋಂಥ ಸ್ಟೂಡೆಂಟ್ಸ್ಗಳಿಗೆ ಸೋಷಿಯಲ್ ಸೈನ್ಸಿಂದ ಪ್ರತಿಯೊಂದು ಚಾಪ್ಟರ್ಗಳಿಂದ ಪ್ರೀವಿಯಸ್ ಇಯರ್ನಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ಕೊಟ್ಟಿದ್ರು, ಅದೇ ಚಾಪ್ಟರಿಂದ ಡಿಪಾರ್ಟ್ಮೆಂಟ್ ಬುಕ್ನಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಇವೆಲ್ಲವನ್ನು ಕೂಡ ನಿಮಗೆ ಟೈಮ್ ವೇಸ್ಟ್ ಆಗದಂಗೆ ಕ್ವಿಕ್ಕಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಪುಣ್ಯಕೋಟಿ ಎಜುಕೇಷನ್ ಟ್ರಸ್ಟ್. ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. NMMS ರಿಲೇಟೆಡ್ ಆಗಿರೋಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಎಸ್, ಲೆಟ್ಸ್ ಬಿಗಿನ್. ನೋಡಿ, 2025-26 ಈಗ 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರಲ್ಲ, ಅವರು ಫೇಸ್ ಮಾಡಿದಂಥ ಕ್ವಶನ್ ಪೇಪರ್ ಇದು. ಫಸ್ಟ್ನೇ ಚಾಪ್ಟ್ರಿಂದ ಈ ಒಂದು ಕ್ವಶನ್ ಬಂದಿದೆ ನೋಡಿ, ತುಂಬ ಈಸಿ ಇರೋಂಥ ಕ್ವಶನ್ನು. ಬೇಕಾದರೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದಕ್ಕೆ ಯಾವ ಆನ್ಸರ್ ಅಂತ ಟಿಕ್ ಮಾಡಿ. ಆಮೇಲೆ ನಾನು ನೆಕ್ಸ್ಟ್ ಆನ್ಸರ್ ಹೇಳುವಾಗ ನೀವು ಟಿಕ್ ಮಾಡಿರೋ ಆನ್ಸರ್ ಕರೆಕ್ಟಾಗಿದೆಯೇ ಇಲ್ವಾ ಚೆಕ್ ಮಾಡ್ಕೊಳ್ಳಿರಿ, ಆಯಿತಾ? ನಿಮ್ಮ ಪ್ರಿಪ್ರೇಷನ್ ಯಾವ ಮಟ್ಟಕ್ಕಿದೆ ನೋಡ್ದಂಗೆ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಮ್ಯಾಚ್ ಆಫ್ ದ ರೈಟರ್ಸ್ ವಿತ್ ದೇರ್ ವರ್ಕ್ಸ್. ಮೆಗಾಸ್ತನೀಸ್ ಬರೆದಿದ್ದು ಇಂಡಿಕಾ ಇಲ್ಲೇ ಇದೆ. ಹಾಗಾದರೆ ಎ ಅನ್ನೋದಕ್ಕೆ ಸೆಕೆಂಡ್ ಒನ್ ಯಾವುದರಲ್ಲಿದೆ? ಎ ಅನ್ನೋದಕ್ಕೆ ಸೆಕೆಂಡ್ ಒನ್ ಈ ಆಪ್ಷನಲ್ಲಿದೆ. ಹಾಗಾದರೆ ಇದೇ ಸರಿಯಾದ ಆನ್ಸರ್. ಯಾಕಂದರೆ ನೋಡಿ, ಇದನ್ನು ಬಿಟ್ಟರೆ ಇನ್ಯಾವುದ್ರಲ್ಲೂ ಇಲ್ಲ. ಮೊದಲನೇ ಸ್ಟೆಪ್ಪಲ್ಲೇ ಹೊರಟೋಗ್ತವೆ ಇವೆಲ್ಲ. ಇದು ಹೋಗುತ್ತೆ, ಇದು ಹೋಗುತ್ತೆ, ಇದು ಕೂಡ ಹೋಗುತ್ತೆ. ಸೊ ಹಾಗಾದರೆ ಮೆಗಾಸ್ತನೀಸ್ ಬರೆದಿದ್ದು ಇಂಡಿಕಾ, ಯುಎನ್ ಸ್ಯಾಂಗ್ ಬರೆದಿದ್ದು ಸಿಯುಕಿ, ಫಾಹಿಯಾನ್ ಬರೆದಿದ್ದು ಗೋಕೋಕಿ, ಟಾಲೆಮಿ ಬರೆದಿದ್ದು ಜಿಯೋಗ್ರಫಿ. ಸೊ ಸರಿಯಾದಂಥ ಆನ್ಸರ್ ಆಪ್ಷನ್ ಡಿ. ಸರಿ, ಈಗ ಈ ಪಾಯಿಂಟ್ಸ್ಗಳನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಒಮ್ಮೆ ಚೆಕ್ ಮಾಡೋಣ. ನೋಡಿ, ಸೊ ಇಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 2 ನೇಟಿವ್ ಲಿಟ್ರೇಚರ್ ಈ ಒಂದು ಕಾನ್ಸೆಪ್ಟ್ ಒಳಗಡೆ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೂ ಕೂಡ ಇಂಪಾರ್ಟೆಂಟು. ಸೊ ಇಷ್ಟರಲ್ಲಿ ಯಾವ ಪಾಯಿಂಟ್ಸ್ನ ಬೇಕಾದರೆ ಕೊಡ್ಬೋದು. ನೀವು ಆಲ್ರೆಡಿ ಕ್ಲಾಸಲ್ಲಿ ಕಲ್ತಿರ್ತೀರ ಅಂತೇಳಿ ನಾನು ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾ ಕೂರಲ್ಲ, ಸುಮ್ಮನೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಮುಂದೆ ಮೂವ್ ಆನ್ ಆಗ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, 2024-25ನಲ್ಲಿ ಬಂದಿರೋಂಥ ಕ್ವಶನ್. ಇವಾಗ 10th ಸ್ಟ್ಯಾಂಡರ್ಡಲ್ಲಿದ್ದಾರಲ್ಲ, ಅವರು ಫೇಸ್ ಮಾಡುವಂಥ ಕ್ವಶನ್ ಪೇಪರ್, ಆಯಿತಾ? ಎಸ್ ನೋಡಿ, ಇದು ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಚಾಯ್ಸ್ ಆಫ್ ಆನ್ಸರ್. ಹಾಲ ಬರೆದಿದ್ದು ಯಾವುದು? ವಿಡಿಯೋ ಬೇಕಾದರೆ ಪಾಸ್ ಮಾಡಿಬಿಟ್ಟು ನೀವೇ ಚೆಕ್ ಮಾಡಿ, ಇಲ್ಲಾಂದರೆ ಆನ್ಸರ್ ಕೊಡ್ತೀನಿ. ಈಗ ಹಾಲ ಬರೆದಿದ್ದು ಗಾತ ಸಪ್ತಸತಿ. ನೋಡೋಣ, ಫಸ್ಟ್ ಒಂದನೇ ಸ್ಟೆಪ್ಪಲ್ಲೇ ಹುಡುಕ್ಬೋದಾ ಆನ್ಸರ್ನ ಅಂತೇಳಿ. ಏನದಕ್ಕೆ ಮೂರನೇ ಆಪ್ಷನ್ ಎಲ್ಲಿದೆ ನೋಡಿ, ಇಲ್ಲಿದೆ, ಇನ್ನೆಲ್ಲೂ ಇಲ್ಲ. ಹಾಗಾದರೆ ಇದೇ ನಮ್ಮ ಸರಿಯಾದ ಆನ್ಸರ್. ಹಾಲ ಗಾತ ಸಪ್ತಸತಿ. ಬಾಣಭಟ್ಟ ಬರೆದಿದ್ದು ಹರ್ಷಚರಿತ. ಪಂಪ ಬರೆದಿದ್ದು ವಿಕ್ರಮಾರ್ಜುನ ವಿಜಯ. ಚಾಂದ್ ಬರ್ದಾಯಿ ಬರೆದಿದ್ದು ಪೃಥ್ವಿರಾಜ ರಾಸ. ಸೊ ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಮ್ಮೆ ಚೆಕ್ ಮಾಡೋಣ. ಈಗ ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 2ನಲ್ಲೇ ಇದೆ. ಫಾರಿನ್ ಲಿಟ್ರೇಚರ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದರಲ್ಲಿದೆ. ಇಲ್ಲಿಂದ ಇಲ್ಲಿವರೆಗೂ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ ಹೋಗೋಣ. 2023-24ನಲ್ಲಿ ಬಂದಿರುವಂಥ ಕ್ವಶನ್ ಇದು. ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಮಾಂಗ್ ದ ಫಾಲೋಯಿಂಗ್. ಕರೆಕ್ಟಾಗಿರೋದನ್ನ ಆಯ್ಕೆ ಮಾಡಬೇಕು. ವಿಶಾಖದತ್ತ ಮುದ್ರ ರಾಕ್ಷಸ, ಇದು ಕರೆಕ್ಟಾಗೇ ಇದೆ. ಯುಎನ್ ಸ್ಯಾಂಗ್ ಸಿಯುಕಿ ಬರೆದಿದ್ದು, ಇವರು ಗೋಕೋಕಿ ಅಂತ ಕೊಟ್ಟಿದ್ದಾರೆ, ಹಂಗಾದ್ರೆ ಇದು ತಪ್ಪಾಗಿದೆ. ಮೆಗಾಸ್ತನೀಸ್ ಇಂಡಿಕಾ, ಇದು ಕರೆಕ್ಟಾಗೇ ಇದೆ. ಶ್ರೀ ವಿಜಯ ಕವಿರಾಜಮಾರ್ಗ ಕರೆಕ್ಟಾಗೇ ಇದೆ. ಇದೊಂದು ಮಾತ್ರ ತಪ್ಪು. ಹಾಗಾದ್ರೆ ಇಲ್ಲಿ ಆಪ್ಷನಲ್ಲಿ ಚೆಕ್ ಮಾಡೋಣ. ಎ ಸಿ ಡಿ ಆರ್ ಕರೆಕ್ಟ್. ಹಾಗಾದರೆ ಆಪ್ಷನ್ ಬಿ ಅನ್ನೋದು ನಮ್ಮ ಸರಿಯಾದಂಥ ಆನ್ಸರ್ ಆಗುತ್ತೆ. ಓಕೆ, ಇದು ಕೂಡ ಅಷ್ಟೇ, ನೇಟಿವ್ ಲಿಟ್ರೇಚರ್ ಇದೆಯಲ್ಲ ಅದರಲ್ಲೇ ಬಂದಿರುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟು 2022-23ನಲ್ಲಿ ಬಂದಿರೋಂಥ ಕ್ವಶನ್ನು. ರೆಕಗ್ನೈಸ್ ದ ಕರೆಕ್ಟ್ ಪೇರ್ಸ್ ಫ್ರಮ್ ದ ಫಾಲೋಯಿಂಗ್. ಕರೆಕ್ಟಾಗಿರೋ ಪೇರ್ನ ಆಯ್ಕೆ ಮಾಡಬೇಕು. ಕೌಟಿಲ್ಯ ಅರ್ಥಶಾಸ್ತ್ರ ಕರೆಕ್ಟಾಗಿದೆ. ಶ್ರೀ ವಿಜಯ ದೀಪವಂಶ ಅಂತ ಕೊಟ್ಟಿದ್ದಾರೆ, ಶ್ರೀ ವಿಜಯ ಬರೆದಿದ್ದು ಕವಿರಾಜ ಮಾರ್ಗ. ಕಲ್ಹಣ ರಾಜತರಂಗಿಣಿ ಕರೆಕ್ಟಾಗಿದೆ.
ಫಾಹಿಯಾನ್ ಗೋಕೋಕಿ, ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾದರೆ ಎ ಸಿ ಡಿ ನೋಡಿ, ಎ ಸಿ ಡಿ ಆರ್ ಕರೆಕ್ಟ್. ಆಪ್ಷನ್ ಸಿ ಸರಿಯಾದಂಥ ಆನ್ಸರ್. ಇದು ಕೂಡ ನೇಟಿವ್ ಲಿಟ್ರೇಚರ್ ಅಂತ ಏನು ಬರುತ್ತೋ ಅದರಲ್ಲೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ 2021-22 ಇದರಲ್ಲಿ ದ ಆಥರ್ ಆಫ್ ಒನ್ ಆಫ್ ದ ಸೋರ್ಸಸ್ ಆಫ್ ನೇಟಿವ್ ಲಿಟ್ರೇಚರ್ ರಾಜತರಂಗಿಣಿಯನ್ನು ಬರೆದವರು ಯಾರು? ಕಲ್ಹಣ. ಕಾಶ್ಮೀರದ ಕವಿ ಕಲ್ಹಣ ಬರೆದಿದ್ದು ರಾಜತರಂಗಿಣಿ. ಓಕೆ, ಎಸ್. ನೆಕ್ಸ್ಟು 2019 ಮತ್ತು 20ನಲ್ಲಿ ಬಂದಿರುವಂಥದ್ದು ಹರ್ಷಚರಿತ ಬರೆದಿದ್ದು ಬಾಣಭಟ್ಟ. ಓಕೆ, ಏನದಕ್ಕೆ ಡಿ ಎಲ್ಲಿದ್ದಾವೆ? ಈ ಎರಡರಲ್ಲಿದ್ದಾವೆ, ಇದು ಮತ್ತು ಇವೆರಡೇ ಆಪ್ಷನ್. ಇದು ಕ್ಯಾನ್ಸಲ್ ಆಯಿತು, ಇದು ಕೂಡ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡೋಣ. ವಿಕ್ರಮಾರ್ಜುನ ವಿಜಯ ಬರೆದಿದ್ದು ಪಂಪ. ಓಕೆ, ಬಿ ಅನ್ನೋದಕ್ಕೆ ಸಿ ಎಲ್ಲಿದೆ? ಬಿ ಅನ್ನೋದಕ್ಕೆ ಸಿ ಇದರಲ್ಲಿದೆ. ಹಂಗಾರೆ ಇದೇ ನಮ್ಮ ಆನ್ಸರ್. ಇದು ಕೂಡ ತಪ್ಪಾಗುತ್ತೆ. ಓಕೆ, ಎಸ್. ಇದು ಕೂಡ ನೇಟಿವ್ ಲಿಟ್ರೇಚರ್ ಒಳಗಡೆ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಡಿಪಾರ್ಟ್ಮೆಂಟ್ ಬುಕ್ಕಲ್ಲಿಂದ ಕೊಟ್ಟಿರೋದು ನೋಡೋಣ. ದ ಬುಕ್ ಬುದ್ಧ ಚರಿತ ವಾಸ್ ರಿಟನ್ ಬೈ ಅಶ್ವಘೋಷ. ಆಯಿತಾ? ಈಸಿ ಕ್ವಶನು. ನೆಕ್ಸ್ಟು ಅಶೋಕಾಸ್ ಇನ್ಸ್ಕ್ರಿಪ್ಷನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಕ್ರಿಪ್ಟ್ ವಾಸ್. ಅಶೋಕನ ಇನ್ಸ್ಕ್ರಿಪ್ಷನ್ಸ್ಗಳ ಲ್ಯಾಂಗ್ವೇಜ್ ಮತ್ತು ಸ್ಕ್ರಿಪ್ಟ್ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಆನ್ಸರು ಗ್ರೀಕ್ ಮತ್ತು ಅರಾಮಿಕ್. ನೋಡಿ, ಇಷ್ಟು ಕ್ವಶನ್ಸ್ಗಳು ಆಲ್ರೆಡಿ ಬಂದಿರೋವಂಥವು. ಇದನ್ನು ಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಗುರ್ತಾಗಿಸ್ತಾ ಹೋಗ್ತೀನಿ, ಗಮನ ಕೊಡಿ. ನೋಡಿ, ಪೆನ್ಸಿಲ್ ಟಿಕ್ ಹಾಕ್ಕೊಳ್ರಿ. ಈ ಟೈಪ್ಸ್ಗಳು ಬರ್ತಾವಲ್ಲ, ಇದು ಇಂಪಾರ್ಟೆಂಟು, ಇದನ್ನು ಓದ್ಕೊಳ್ರಿ. ಹಾಗೆ ಇದಾಗಿದೆ ಫಾರಿನ್ನು ಮತ್ತು ನೇಟಿವ್ ಲಿಟ್ರೇಚರ್ ಹಾಕ್ಕೊಂಡಿದ್ದೀರಿ. ನೋಡಿ, ಇದು ಆರ್ಕಿಯಾಲಜಿಕಲ್ ಸೋರ್ಸಸ್ನಲ್ಲಿ ಟೈಪ್ಸ್ಗಳು, ಇದು ಇಂಪಾರ್ಟೆಂಟ್, ಇದನ್ನು ಟಿಕ್ ಹಾಕ್ಕೊಳ್ರಿ. ಇನ್ಸ್ಕ್ರಿಪ್ಷನ್ಸಲ್ಲಿ ನೋಡಿ, ಮೌರ್ಯ ಎಂಪರ್ ಅಶೋಕ ಮತ್ತು ಬ್ರಾಹ್ಮಿ ಖರೋಷ್ಠಿ ಸ್ಕ್ರಿಪ್ಟು, ಪ್ರಾಕೃತ ಲ್ಯಾಂಗ್ವೇಜು, ಇವುಗಳನ್ನ ಟಿಕ್ ಹಾಕ್ಕೊಂಡಿರಿ. ಹಾಗೆ ಯಾವ್ಯಾವ ಪ್ಲೇಸ್ನಲ್ಲಿ ಸಿಕ್ಕಿದ್ದಾವೆ, ಅಲ್ಮಿಡಿ ಇನ್ಸ್ಕ್ರಿಪ್ಷನ್ನು, ಕಾಕುತ್ಸವರ್ಮ, ಕದಂಬ ಡೈನೆಸ್ಟಿ, ಇನ್ನು ಎಟ್ಸೆಟ್ರಾ ಉಳಿದಿರುವಂಥ ಇನ್ಸ್ಕ್ರಿಪ್ಷನ್ಸು, ಇವುಗಳನ್ನು ಕೂಡ ಟಿಕ್ ಹಾಕ್ಕೊಂಡಿರಿ. ನೆಕ್ಸ್ಟು ಕಾಯಿನ್ಸ್ಗಳ ಬಗ್ಗೆ, ಇವು ಇಂಪಾರ್ಟೆಂಟ್ ಪಾಯಿಂಟ್ಸು. ವಿಡಿಯೋ ಪಾಸ್ ಮಾಡಿಬಿಟ್ಟು ಇವುಗಳನ್ನು ಕೂಡ ಟಿಕ್ ಹಾಕ್ಕೊಳ್ರಿ. ನೆಕ್ಸ್ಟ್ ಮಾನ್ಯುಮೆಂಟ್ಸ್ ನೋಡಿ, ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಷ್ಟನ್ನು ಕೂಡ ಟಿಕ್ ಹಾಕ್ಕೊಳ್ರಿ. ನೆಕ್ಸ್ಟು ಎಕ್ಸ್ಕವೇಷನ್ಸ್ ಅಂತ ಬಂದರೆ ಭೀಮ್ಬೇಟ್ಕ, ಸಂಗನಕಲ್ಲು, ಹರಪ್ಪ, ಮೊಹೆಂಜೊದಾರೋ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್, ಇವುಗಳೆಲ್ಲ ಎಕ್ಸ್ಕವೇಷನಿಂದನೇ ಕಂಡುಹಿಡಿದಿರೋದು. ಸೊ ಹಂಗಾಗಿದ್ದು. ಹಾಗೆ ನೆಕ್ಸ್ಟು ಓರಲ್ ಸೋರ್ಸಸ್, ಇದ್ರ ಬಗ್ಗೆ ಬಂದರೆ ನೋಡಿ ಇವು. ನೆಕ್ಸ್ಟು ಲೆಜೆಂಡ್ಸ್ ಆರ್ ಆಲ್ಸೋ ರೆಫರ್ ಟು ಎಸ್ ಸ್ಥಳ ಪುರಾಣಸ್, ಇದು ಕೂಡ ಕೇಳ್ಬೋದು. ಸ್ಥಳ ಪುರಾಣಸ್ಗಳು ಮೇಯ್ನಾಗಿ ರಿಲಿಜಿಯಸ್ ಪ್ಲೇಸಸ್ಗಳ ಬಗ್ಗೆ ರಿಲೇಟೆಡ್ ಆಗಿರುತ್ತೆ. ಹಾಗೆ ಕಾರ್ಬನ್ 14 ಅಥವಾ C14 ಇದೆಯಲ್ಲ, ಇದು ಹಿಸ್ಟ್ರಿ ರಿಲೇಟೆಡ್ ಆಗಿರುವಂಥ ಯಾವುದಾದ್ರೂ ವಸ್ತುಗಳು ಸಿಕ್ಕಿದ್ರೆ ಅದು ಎಷ್ಟು ವರ್ಷ ಹಳೆಯದು ಅಂತ ಕಂಡುಹಿಡಲಿಕ್ಕೆ ಯೂಸ್ ಆಗುವಂಥ ಒಂದು ಮೆಥಡ್ ಇದು. ಓಕೆ, ಸೊ ಇಷ್ಟು ಈ ಚಾಪ್ಟ್ರಿಂದ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಚಾಪ್ಟರ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಪುಣ್ಯಕೋಟಿ ಎಜುಕೇಷನ್ ಟ್ರಸ್ಟ್. ವಿಶ್ ಯು ಆಲ್ ಗುಡ್ ಲಕ್.